ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಈಗ 3 ಜೋಡಿಗಳಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಿದ್ದಾರೆ. ಆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಯಾರು ಗೆಲ್ಲುತ್ತಾರೋ ಆ ಜೋಡಿ ಈ ವಾರದ ಕ್ಯಾಪ್ಟನ್ ಆಗುತ್ತಾರೆ. ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಏನಂದ್ರೆ 3 ಜನ ಪುರುಷ ಸದಸ್ಯರನ್ನು ಪೆಟ್ಟಿಗೆಯೊಳಗಡೆ ಬಂಧಿಸ್ತಾರೆ. ಅವರ ಕೈಗೆ ಒಂದೊಂದು ಫೋನ್ ಕೂಡ ಕೊಟ್ಟಿರ್ತಾರೆ. ಆ ಫೋನಲ್ಲಿ ಈ ಪುರುಷ ಸದಸ್ಯರಿಗೆ ಒಂದೊಂದು ಪೇಪರಲ್ಲಿ ಒಂದೊಂದು ಒಗಟು ಕೊಟ್ಟಿರ್ತಾರೆ. ಆ ಒಗಟು ಓದಿ ಹೇಳ್ಬೇಕು. ಆ ಒಗ್ಗಟ್ಟಿನ ಆನ್ಸರ್ ಏನು ಅಂತ ತಿಳ್ಕೊಂಡು ಮಹಿಳೆಯರು ಅಲ್ಲಿ ಎಲ್ಲೆಲ್ಲಿ ಇರುತ್ತೆ ಅಂತ ಆ ಪೇಪರ್ಗಳನ್ನ ಹುಡುಕಿ ಅದರೊಳಗಡೆ ಕೋಡ್ ಇರುತ್ತೆ. ಆ ಕೋಡ್ನ ತಗೊಂಡು ಬಂದು ಆ ಪೇಪರಲ್ಲಿ ಬರೆದಿರ್ತಾರೆ ಕೋಡು. ಆ ಪೇಪರ್ನ ತಗೊಂಡು ಬಂದು ಕೋಡಲ್ಲಿ ಲಾಕಲ್ಲಿ ಕೋಡ್ ಇರುತ್ತೆ. ಆ ಕೋಡ್ನ ಸರಿಯಾಗಿ ಬಿಡಿಸಿ ಮಾಡಿದ್ರೆ ಆ ಲಾಕು ಓಪನ್ ಆಗುತ್ತೆ. ಇದೇ ಇವತ್ತಿನ ಕ್ಯಾಪ್ಟನ್ಸಿ ಟಾಸ್ಕ್ ಆಗಿರುತ್ತೆ. ಈಗ ರಘುರವರಿಗೆ ಕೊಟ್ಟಿರುವ ಒಗಟೇನೆಂದರೆ, ಕರುನಾಡಿನ ಹಬ್ಬಕ್ಕೆ ನಾನೇ ರಾಜ ನಾನು ಯಾರು ಅಂತ ಹೇಳ್ತಾರೆ. ಆಗ ಅದಕ್ಕೆ ಆನ್ಸರ್ ಏನು ಹುಡುಕ್ಬೇಕು ಅಂದರೆ ಅಲ್ಲೇ ಇದೆ. ಕರುನಾಡಿನ ಹಬ್ಬಕ್ಕೆ ರಾಜ ಯಾರು? 100% ಆನೆ. ಆನೆ ಹತ್ರ ಆ ಕೋಡ್ಗಳಿರುತ್ತೆ. ಅಂದರೆ ಪೇಪರ್ಗಳ ಕೋಡ್ ಇರುತ್ತೆ. ಆ ಕೋಡ್ ಸರಿನಾ ಅಂತ ತಗೊಂಡು ಬಂದು ಅದನ್ನ ಬಿಡಿಸ್ಬೇಕಾಗುತ್ತೆ, ಲಾಕ್ ಓಪನ್ ಮಾಡಬೇಕಾಗುತ್ತೆ. ಮಾಳೂರವರಿಗೆ ಒಗಟೇನೆಂದರೆ, ನೀವು ಎಷ್ಟೇ ದೂರ ಇದ್ದರೂ ನೀವು ನನಗೆ ಹತ್ತಿರ. ಅಂದರೆ ಮೋಸ್ಟ್ಲಿ ಕ್ಯಾಮ್ರಾಗಳ ಹತ್ರ ಪೇಪರ್ ಕೋಡ್ ಇಟ್ಟಿರ್ತಾರೆ ಅಂತ ಆಯಿತು. ಅಲ್ಲಿ ರಕ್ಷಿತಾ ಕ್ಯಾಮ್ರಾಗಳ ಹತ್ರ ಹುಡುಕ್ತಾರೆ. ಬಟ್ ಅರ್ಥ ಮಾಡ್ಕೋಬೇಕು ಅದರ ಆನ್ಸರ್ ಏನು ಅಂತ. ಅದರ ಆನ್ಸರ್ ಅರ್ಥ ಮಾಡ್ಕೊಂಡು ಆಮೇಲೆ ಕ್ಯಾಮ್ರಾ ಹತ್ರ ಹುಡುಕ್ಬೇಕಾಗುತ್ತೆ. ಇನ್ನು ಅಭಿ ಹಾಗೂ ಚೈತ್ರಾಗೆ ಕೊಟ್ಟಿರುವ ಒಗಟೇನೆಂದರೆ, ಹಸಿರಿದೆ ಆದರೆ ಕಾಡಲ್ಲ. ಅಂದರೆ ಗಾರ್ಡನ್ ಏರಿಯಾದಲ್ಲಿ ಗ್ರೀನ್ ಥರ ಇದಿದೆ ಸ್ವಲ್ಪ. ಮೋಸ್ಟ್ಲಿ ಗಾರ್ಡನ್ ಏರಿಯಾದಲ್ಲಿ ಇಟ್ಟಿರ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಅವಳಿಗೆ ಪೇಪರ್ ಕೂಡ ಗಾರ್ಡನ್ ಏರಿಯಾದಲ್ಲಿ ಸಿಗೋದು. ಅದಕ್ಕೋಸ್ಕರ ಈಗ ಎಲ್ರಿಗೂ ಸಿಕ್ಕಿದೆ ಪೇಪರು. ಬಟ್ ಅದನ್ನು ಕೋಡ್ನ ಸರಿಯಾಗಿ ಯಾರು ಮಾಡ್ತಾರೋ ಅವ್ರನ್ನ ಬಂಧನದಿಂದ ಬಿಡಿಸ್ತಾರೆ. ಹಾಗೆ ಕ್ಯಾಪ್ಟನ್ ಕೂಡ ಆಗ್ತಾರೆ. ಈ ವಾರ ಕಳಪೆ ಕೂಡ ಜೋಡಿನೇ, ಕ್ಯಾಪ್ಟನ್ ಕೂಡ ಜೋಡಿನೇ, ಉತ್ತಮ ಕೂಡ ಜೋಡಿನೇ ಆಗಿರುತ್ತೆ. ನಿಮ್ಮ ಪ್ರಕಾರ ಈ ವಾರ ಯಾವ ಜೋಡಿ ಕ್ಯಾಪ್ಟನ್ ಆಗಬೇಕು, ಅದೇ ರೀತಿ ಯಾವ ಜೋಡಿ ಉತ್ತಮ ಆಗಬೇಕು, ಹಾಗೆ ಯಾವ ಜೋಡಿ ಕಳಪೆ ಆಗಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಗಿಲ್ಲಿ ಕಾವ್ಯ ಯಾರ್ಯಾರು ಕ್ಯಾಪ್ಟನ್ ಓಟಕ್ಕೆ ಸೆಲೆಕ್ಟ್ ಆಗಬೇಕಿತ್ತು ಅಂತ ಅನ್ನಿಸ್ತಿದೆ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನೂ ಮಾಡೋಕ್ಕಾಗಲ್ಲ, ಇದು ಆಟ. ಒಬ್ಬರು ಸೋಲ್ತಾರೆ, ಒಬ್ಬರು ಗೆಲ್ತಾರೆ. ಇದೆಲ್ಲ ಕಾಮನ್ ಆಟದಲ್ಲಿ. ಬಟ್ ಗಿಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ. ಬಟ್ ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ಎಲ್ಲೋ ಎಡವ್ತಿದ್ದಾನೆ ಅಂತ ನನಗೂ ಅನ್ನಿಸ್ತದೆ. ಈ ಬಾಲ್ ಬ್ಯಾಲೆನ್ಸ್ ಟಾಸ್ಕ್ ಏನಿದೆಯಲ್ಲ, ಇದು 100% ಇಲ್ಲಿ ಗಿಲ್ಲಿದ ತಪ್ಪು. ಸಿಕ್ಕಾಪಟ್ಟೆ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಎಡವ್ತಾರೆ. ಕಾವ್ಯ ತುಂಬ ಕಿರ್ಚಿ ಆಕೆಗೂ ಕೂಡ ಸಾಕಾಗೋಗುತ್ತೆ. ಏನೇ ಮಾಡಿದ್ರು ಅವನು ಸರಿಯಾಗಿ ಇಟ್ಕೊಂಡು ಹೋಗ್ತಾನೆ ಇರೋದಿಲ್ಲ, ಬ್ಯಾಲೆನ್ಸ್ ಮಾಡ್ತಾನೆ ಇರೋದಿಲ್ಲ. ಕಾವ್ಯ ಕೂಡ ಸಿಕ್ಕಾಪಟ್ಟೆ ಗದರುತ್ತಾಳೆ, ಹಿಂಗೆಲ್ಲ ಮಾಡಿದ್ರೆ ನಾನು ಹೊಟ್ಟೆ ಹೋಗ್ತೀನಿ, ಗಿಲ್ಲಿ ನಿನ್ನ ಜೊತೆ ಆಡೋದೇ ಇಲ್ಲ ಅಂತ. ತುಂಬ ಜಗಳ ಕೂಡ ಮನಸ್ತಾಪ ಕೂಡ ಆಗುತ್ತೆ ಇವರಿಬ್ಬರ ಮಧ್ಯೆ ಈ ಟಾಸ್ಕಲ್ಲಿ. ರಕ್ಷಿತಾ ಹಾಗೂ ಮಾಳೂರವರೇ ಇವರಿಬ್ಬರನ್ನ ಕ್ಯಾಪ್ಟನ್ಸಿ ಓಟದಿಂದ ಹೊರಗಡೆ ಇಟ್ಟಿದ್ದು ಕೂಡ. ಬಟ್ ಒಳ್ಳೆ ಕೆಲಸ, ಅವರೆಲ್ಲ ಚೆನ್ನಾಗಿ ಆಡಿದ್ದಾರೆ. ಅವರು ಅದಕ್ಕೋಸ್ಕರನೇ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗಿರೋದು ಕೂಡ ಒಳ್ಳೆ ನಿರ್ಧಾರ ಅಂತ ನನಗನ್ನಿಸ್ತಿದೆ. ನಿಮ್ಗೇನು ಅನಿಸುತ್ತೆ ಅಂತ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.